this change now, and what is the way forward for the new cabinet in your state? कभी तो हाई कमांड तय करेंगे उसके लिए, हमारे हाथ में नहीं है वो तो हाई कमांड इस पर निर्णय करेंगे चाहिए नहीं चाहिए। और ये तो नया मुख्यमंत्री बना है, बहुत साल से राजनीतिक में बहुत पद में काम किया है, ऐसा नहीं है ये कुछ समस्या हो जाएंगे। अगर कुछ भी हो गया तो सिद्धरामैया जी रहेंगे और उनका कलीग साथ में रहेंगे, सबका राय लेके चलाएंगे, उसमें कोई दिक्कत नहीं है। 3 साल तो सिद्धरामैया चलाया है, कोई रास्ते पे ही डीके शिव कुमार जी को चल रहा है। सर पीसीसी प्रेसिडेंट को लेके भी, क्योंकि जब डीके शिव कुमार को चीफ मिनिस्टर हैं तो अब पीसीसी चीफ कुछ नया बनना चाहिए, और ये कॉम्बिनेशन होना चाहिए, क्या होना चाहिए, किस तरीके से सभी को रिप्रेजेंटेटिव मिले, सब कास्ट हाँ जरूर है, वो मिलना चाहिए, क्योंकि कभी भी कॉम्बिनेशन हुआ है कर्नाटक में कांग्रेस में, इधर भी हो जाएंगे, उनका टाइम ले लेंगे, शायद इधर भी हो जाएंगे, कॉम्बिनेशन होना बहुत जरूरी है। कोऑर्डिनेशन कमेटी का जरूरत है तो ना, वो हाई कमांड निर्णय करेंगे, वेट करेंगे, अभी जल्दबाजी नहीं, कभी भी कर सकते उसको। हाई कमांड पहला मंत्रिमंडल से सभी होने के बाद उसका चर्चा हो जाएगी, तब तक वेट करेंगे। थैंक यू। ಮನಲೆ ಅಂತ ಬಂದೇ ಬರ್ತಾರೆ, ಕಾಯ್ಬೇಕು ಸ್ವಲ್ಪ ಮಾಡ್ತಾರೆ. ಸರ್, ಈಗ ಕೆಪಿಸಿ ವಿಷಯದಲ್ಲೂ ಸರ್ ತಕ್ಷಣ ಆಗಲಿ ಅಥವಾ ನಿಮ್ಮನ್ನೇ ಮಾಡಬೇಕು ಅಂತ ಒತ್ತಡ ಅಭಿಮಾನಿಗಳಿಂದ ಹೆಚ್ಚಾಗ್ತಿದೆ ಸರ್. ಅಂದರೆ ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಚರ್ಚೆಗಳು ನಡೀತಾ ಇದ್ದಾವೆ, ಆ ಚರ್ಚೆಗಳು ಬೇಡ, ನಿಮಗೆ ಜವಾಬ್ದಾರಿ ಕೊಡಬೇಕು ಅಂತ ನೀವು ಇದನ್ನ ಕ್ಲಿಯರ್ ಆಗಿ ಹೈಕಮಾಂಡ್ಗೆ ಮಾತನಾಡ್ತಾರೆ ಸರ್. ನಾನು ನಿನ್ನೆ ಅವರಿಗೆಲ್ಲ ಬಿಜಿ ಇದ್ರೆ ಸಿಎಂ ಎಲ್ಲ ಸ್ವಲ್ಪ ಹೇಳಿದ್ದಾರೆ, ಎಲ್ಲ ಬಗ್ಗೆ ಇವತ್ತು ನಾಳೆ ಚರ್ಚೆ ಆಗ್ಬೋದು, ಚರ್ಚೆ ಆಗೋದು ನಾವು ಬರಲೇಬೇಕಂತ ನಿಮ್ದು ಅದೇ ಬೇಡಿಕೆ ಇದೆ ಸರ್, ಸಚಿವ ಸ್ಥಾನ ಪ್ಲಸ್ ಇದು. ಇಲ್ಲ, ನಾವು ಯಾವುದು ಡಿಪೆಂಡ್ ಮಾಡಿಲ್ಲ, ಯಾವುದೇ ಡಿಪೆಂಡ್ ನಾವು ಮಾಡಿಲ್ಲ, ಚರ್ಚೆ ಪ್ರಾರಂಭ ಆಗಿಲ್ಲ, ಇನ್ನೂ ಇವತ್ತಿಂದ ಆಗ್ಬೋದು, ಇನ್ನೂವರೆಗೆ ಹಿರಿಯತ್ತು ಇವತ್ತಿಂದ ಮಾಡ್ತಾರೆ, ಕೆಲವು ನಾವೇನು ಅಷ್ಟು ಮಾತಾಡ್ತಾರೆ, ವೇಟ್ ಮಾಡೋದು. ಸರ್, ಕೆಲವರು ಬೇರೆ OBC ನಾಯಕರ ಹೆಸರನ್ನು ಕೂಡ ಹೇಳಿಬಿಡ್ತಾರೆ, ಯಾರೇ ಆಗ್ಬೋದು, ನಾವಾಗಬೇಕಂತ ಎಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಯಾರೇ ಆಗ್ಬೋದು, ನಾವೇ ಆಗಬೇಕಿಲ್ಲ, ಅವರೇ ಆಗಬೇಕಿಲ್ಲ, ಯಾರು ಸೂಕ್ತ ನಿರ್ಧಾರ ಮಾಡ್ತಾರೆ ಪಕ್ಷ ಅವರಾಗ್ತಾರೆ. ಸರ್, ಸಿದ್ದರಾಮಯ್ಯವ್ರನ್ನ ಅವರು ಹೋಗೋದು ಶಿಫ್ಟ್ ಮಾಡಿದ್ದು ವಿರೋಧ ಪಕ್ಷಗಳಿಗೆ ಅವರೇನು ಹೇಗೆ ಅಂದರೆ ದೊಡ್ಡ ಗೊಂದಲ ಆಗುತ್ತೆ ಅನ್ನೋ ನಿರೀಕ್ಷೆ ದೇಶದಲ್ಲೇ ಅದು ಇತ್ತು, ಅಂದರೆ ಕರ್ನಾಟಕ ಸೀಮಿತವಾಗಿಲ್ಲ, ಕರ್ನಾಟಕದಲ್ಲಿ ತುಂಬ ಸ್ಮೂತ್ ಆಗಿ ಟ್ರಾನ್ಸ್ಫರ್ ಆಗಿಂದ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅಷ್ಟೇ ಸಂತೋಷವಾಗಿದ್ದಾರೆ, ಸಿದ್ದರಾಮಯ್ಯ ಕೂಡ ಅಷ್ಟೇ ನೀಟಾಗಿ ಅದನ್ನು ಯಾವುದೇ ಗೊಂದಲ ಎಲ್ಲ ತೆರೆ ಬಿದ್ದಿದೆ, ಪಕ್ಷದಲ್ಲಿ ಶಿಸ್ತಿದೆ, ಡಿಸಿಪ್ಲಿನ್ ಇದೆ ಅಂತ ತೋರಿಸುವಂಥ ಪ್ರಯತ್ನ ಆಗಿದೆ. ಸರ್, ನಿಮ್ಮ ಕೆಪಿಸಿ ಸ್ಥಾನಕ್ಕೆ ಹೆಸರು ಕೇಳಿ ಬರ್ತಿದ್ದಾರೆ, ಕೆಲವರು ಸಿದ್ದರಾಮಯ್ಯ ಒಪಿನಿಯನ್ ನಿಲ್ಲಿಲ್ಲ, ಈ ಥರದ ಚರ್ಚೆಯನ್ನ ಜೋರಾಗಿ ಮಾಡ್ತಾ ಇದ್ದಾರೆ. ಅದು ಮಾಡ್ತಾರೆ, ಏನು ಮಾಡ್ತಾರೆ ಕೇಳಕ್ಕೆ ಏನು ಬೆಳೆಸಲೆಸ್ ಏನು ಅದಕ್ಕೆ ಏನು ಸೈಟ್ ಮಾಡಿದೆ ಲೆಟರ್ ಇದೆ ಅಂದ್ರೆ ಯಾವುದೋ ಒಂದು ಎಕ್ಸ್ರೈಸ್ ಎರಡು ಎಲ್ಲೋ ಒಂದು ಮೂಲೆಯಲ್ಲಿ ಕೂತು ಹಾಕಿದ ಅವ್ನಿಗೆ ಇಷ್ಟ ಪ್ರಾಬ್ಲಮ್ ಕೊಡೋದು ಅವಶ್ಯಕತೆ ಇಲ್ಲ. ಅದು ಒಂದು ಇವುಗಳು ಹೆಂಗೆ ಹೇಳಿದ ಅವನು ಅವ್ರು ಯಾರು ಅಷ್ಟು ಪ್ರಭಾವ ಇದ್ದಾರೆ, 3 ಜನ ಯಾರು ಸೈನ್ ಮಾಡಿದ್ದಾರೆ, ಏನೋ ಹಾಕಿದಾರೆ, ಅದರಿಂದ ಯಾವುದೋ ಒಂದು ಕಾಣದ ಕೈಗಳು ಪುಷ್ ಮಾಡ್ತಾರೆ. ನಮ್ಮಲ್ಲಿ ಗೊಂದಲ ಬಂದು ಆಗಲ್ಲ, ರಿಯಾಲಿಟಿ ಎಲ್ಲರಿಗೂ ಗೊತ್ತಿದ್ದೇನೆ. ಪುಸ್ತಕ ಕನ್ನಡ ಥರ ಯಾವ ರೀತಿ ಸಿದ್ದರಾಮಯ್ಯವರು ರಾಜಕಾರಣ ಕೊಟ್ಟು ಕಾರಣಗಳೇನು
ಎಲ್ಲರೂ ಗೊತ್ತಿರೋಂಥ ವಿಚಾರ. ಯಾರು ಮಾಡಿದ್ದಾರೆ, ಒಂದು ವಾರ ಮುಂದೆ ಆಗುತ್ತೆ, ಜೊತೆಗೆ ಆಗುತ್ತೆ ಅಷ್ಟೇ. ಡಿ ಕೆ ಶಿವಕುಮಾರ್ ಅವರ ಆಡಳಿತ ಅನುಭವ ಇದೆ, ಆದರೆ ಸಿದ್ದರಾಮಯ್ಯ ಅವರ ಹಾಗೆ ಒಂದಷ್ಟು ಅಂದರೆ ಆರ್ಥಿಕ ವಿಚಾರವಾಗಿ ಬರೋದಾದ್ರೆ ಗ್ಯಾರಂಟಿಗಳನ್ನು ನಿರ್ವಹಣೆ ಹೇಗೆ ಮಾಡ್ತಾರೆ ಮತ್ತು ಅವರೇ ನನಗೆ ಅವರಿಂದ ಖಾತೆಗಳು ನನಗೆ ಬೇಕು ಅನ್ನೋದು ಹೇಳಿದ್ದಾರೆ. ಹಾಗಾಗಿ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಹೊಸ ದೇವರು ಸವಾಲು. ಈಗೇನು ಈಗ ಅವ್ನು ನಡೆಸಿದ್ದನ್ನ ನಡೆಸ್ಬೇಕಷ್ಟೇ, ಈಗೇನು ಹೊಸದ ಏನು ಮಾಡಬೇಕಿಲ್ಲ. ಆಲ್ರೆಡಿ ಅವ್ನು ನಡೆಸಿದ್ದಾರೆ 3 ವರ್ಷ 5 ವರ್ಷ 2 ವರ್ಷ ನಡೆಸಿದ ಇದೆಲ್ಲ ದಾಖಲೆ ಇದ್ದೇ ಇರ್ತದೆ, ಅದೊಂದು ಗೈಡ್ಲೈನ್ಸ್ ಇದ್ದೇ ಇರ್ತದೆ. ಅದೇ ಮಾತ್ರ ನಡೆಸ್ಬೇಕು, ಹೊಸದು ಮಾಡೋದು ಏನಿದೆ, ಏನು ತೊಂದರೆ ಆಗಲ್ಲ. ಹೊಸದಾಗಿ ನೇಮಕಾತಿ ಎಲ್ಲ ಆಗ್ಬೇಕಾಗಿದೆ, ಸೊ ಅದೆಲ್ಲ ಬರ್ಡನ್ ಆಗುತ್ತೆ. ಅಂದ್ರೆ ಅಷ್ಟು ಸುಲಭವಾಗಿ ಆಡಳಿತ ಮಾಡೋದಕ್ಕೆ ಫೈನಾನ್ಷಿಯಲಿ ಬರ್ಡನ್ ಹೆಚ್ಚಾಗುತ್ತೆ ಅನ್ನೋದು. ಇಲ್ಲ ಈಗ ನಡೆಸಿದಲ್ಲ 3 ವರ್ಷ ಸಿದ್ದರಾಮಯ್ಯ ನಡೆಸಿದ್ದನ್ನ ಇವರು ನಡೆಸ್ಬೇಕಾಗ್ತಾರೆ. ಹೊಸದೇನಿದೆ ಅವ್ರಿಗೇನು ನಡೆಸಿದ್ದಾರೆ ಅದೇ ಮಾನದಂಡ, ಅದ ಪ್ಯಾರಾಮೀಟರ್, ಅದೇ ದಾರಿ ಇದ್ದೇ ಅವ್ರು ಇದ್ದೇ ಇರ್ತಾರೆ. ಸಿದ್ದರಾಮಯ್ಯ ಇರ್ತಾರೆ, ಬೇರೆ ಅವ್ರ ಕಲೀಗ್ಸ್ ಇರ್ತಾರೆ, ಇದ್ದೇ ಇರ್ತದೆ. ಸರ್, ನಿನ್ನೆ ಕೆಲವರು ಹಿರಿಯ ನಾಯಕರು ಹೇಳ್ತಾ ಇದ್ರು, ಒಂದು ಕೋರ್ ಕಮಿಟಿ ತರ ಅಥವಾ ಒಂದು ಸಮನ್ವಯ ಸಮಿತಿ ತರ ಮಾಡಬೇಕು, ಅದರಲ್ಲಿ ಎಲ್ಲರನ್ನೂ ಕೂಡ ಹಿರಿಯರನ್ನ ಮಾಡ್ಕೊಳ್ಬೇಕು. ಆ ರೀತಿ ಅಭಿಪ್ರಾಯ ಅಲ್ಲ ಗೊತ್ತಿಲ್ಲ, ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಇದು ಕೂಡ ಅದು 3 ವರ್ಷದಲ್ಲಿ ಆಗಬೇಕಂತ ಚರ್ಚೆ ನಡೀತು, ಆಗಲಿಲ್ಲ. ಅವ್ರು ಕೂಡ ಇರ್ತಾರ ಅವ್ರ ಆಗ್ಬೇಕಂತ ಮಾಡ್ತಾರೋ ಬಿಡ್ತಾರೋ ಅದು ಹೈಕಮಾಂಡಿಗೆ ಕೊಟ್ಟಿದ್ರು. ಅಷ್ಟೇ ಚಲೋಲ್ಲ. ಇವತ್ತಿನ ಮಂತ್ರಿ ಮಂಡಳ ಹಿಂಗ್ ಸ್ಟಾರ್ಟ್ ಇವತ್ತಿಂದಾರೆ ಮಂಡಳ DCM ಬೇಕು, ಬೇಡ, ಅದಕ್ಕೆ ಲಾಭ ಆಗ್ತಿದೆ, ನಷ್ಟ ಆಗ್ತಿದೆ, ಪಕ್ಷದಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ. ಸಾಮಾಜಿಕ ಹಳೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅವ್ರ ತಮ್ಮದೇ ಒಪ್ಪಿಗೆ ಕೊಡ್ತಾರೆ ಹೈಕಮಾಂಡ್. ಲಾಭ ಆಗೋದ್ರೆ ಮಾಡೋದು ಒಳ್ಳೇದು, ನಷ್ಟ ಆಗೋದ್ರೆ ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.